ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಬೆಳಿಗ್ಗೆನೆ ಪರ್ಚೇಸ್ ಅಂತ ಹೊರಟಿದ್ದೇವೆ. ಈಗ ಒಂದು 8:15 ಆಯಿತು. ಒಂದು ಸಣ್ಣ ಚೀಟಿ ಕೂಡ ಇಟ್ಕೊಂಡು, ಅಂದರೆ ಲಿಸ್ಟ್ ಮಾಡಿದೆ ನಾನು ಏನು ಇಂಪಾರ್ಟೆಂಟ್ ಬೇಕು ಅಂತ ಹೇಳಿ, ಅದೆಲ್ಲ ಇಟ್ಕೊಂಡು ಈಗ ನಾವು ಹೊರಟಿದ್ದೇವೆ. ಅಂದರೆ ಇನ್ನೊಂದು 2 ದಿನ ಇದೆ, ನಾವು ಇಂಡಿಯಾಗೆ ಟ್ರಾವೆಲ್ ಮಾಡ್ತಾ ಇದ್ದೇವೆ ಬಹರೇನ್ನಿಂದ. ಹಾಗಾಗಿ ನನ್ನ ಹಸ್ಬೆಂಡ್ಗೆ ಕೂಡ ಇವತ್ತು ರಜೆ ಇತ್ತು. ಸೊ ಏನೇನು ಬೇಕು ಇವತ್ತೆಲ್ಲ ಮುಗಿಸುವ ಅಂತ ಹೇಳಿ ಬೆಳಿಗ್ಗೆನೆ ಹೊರಟ್ವಿ. 9 ಗಂಟೆ ಅಲ್ಲದೆ ಕೆಲವೊಂದಷ್ಟು ಮಾಲ್ ಎಲ್ಲ ಓಪನ್ ಆಗೋದಿಲ್ಲ. ಹಾಗಾಗಿ 8:15 ಹೊರಟ್ವಿ, 9 ಗಂಟೆಗೆ ರೀಚ್ ಆಗುವ ಅಂತ ಹೇಳಿ. ನಮಗೆ ಈಗ ಫಸ್ಟಿಗೆ ಒಂದು ಲಗೇಜ್ ಬ್ಯಾಗ್ ಬೇಕಿತ್ತು. ಹಾಗಾಗಿ ಈಗ ಡೈರೆಕ್ಟಾಗಿ ನಾವು ಅನ್ಸರ್ ಗ್ಯಾಲರಿ ಹತ್ರ ಹೋಗ್ತಾ ಇದ್ದೇವೆ. ಬನ್ನಿ ಅಲ್ಲಿ ಹೋಗುವ ಫಸ್ಟ್. ಬನ್ನಿ ಈಗ ಅನ್ಸರ್ ಗ್ಯಾಲರಿಗೆ ಒಳಗಡೆ ಹೋಗುವ. ನೋಡಿ, ಇಲ್ಲಿ ಎಂಟ್ರ್ ಆಗ್ತಾ ಇದ್ದ ಹಾಗೆಯೇ ಎಷ್ಟು ಚೆನ್ನಾಗಿದೆ ಅಲ್ವಾ, ಡೆಕೋರೇಟಿವ್ ಐಟಮ್ಸ್, ಇದು ಲೈಟ್ಸ್ ಎಲ್ಲ ತುಂಬ ಇಲ್ಲಿ ಇದಿರ್ತದೆ. ನನಗೆ ಖುಷಿ ಆಗೋದು ಇಲ್ಲಿ ಅನ್ಸರ್ ಗ್ಯಾಲರಿಗೆ ಬರೋದಂದರೆ. ಹಾಗೆ ನಾವು ಡೈರೆಕ್ಟಾಗಿ ಫಸ್ಟ್ ಬ್ಯಾಗ್ ಸೆಕ್ಷನ್ಗೆ, ಒಂದು 2nd ಫ್ಲೋರಲ್ಲಿತ್ತು, ಅಲ್ಲಿಗೆ ಬಂದ್ವಿ. ಸುಮಾರು ಆಫರ್ ಎಲ್ಲ ಇತ್ತು. ಹಾಗೆ ನೋಡ್ತಾ ಇದ್ದೇವೆ ಯಾವುದು ತಗೊಳ್ಳುವ ಅಂತ ಹೇಳಿ. ನಮಗೊಂದು ಮೇಯ್ನ್ ಬ್ಯಾಗ್, ಲಗೇಜ್ ಬ್ಯಾಗ್ ಬೇಕಿತ್ತು, ಒಂದು 20-25 kg ಹಿಡಿಯುವಷ್ಟು. ಹಾಗೆ ಒಳ್ಳೆ ಆಫರ್ ಉಂಟಾ ಅಂತ ನೋಡ್ತಾ ಇದ್ದೇವೆ. ಹಾಗೆ ನೋಡಿ ನನಗೆ ಸಾಕಾಗಿ ಹೋಯಿತು. ಇವರಿಗೆ ಮಿಡ್ಲಲ್ಲಿ ಕಾಲ್ ಕೂಡ ಬರ್ತಾಯಿತ್ತು. ಅಂದರೆ ಕೆಲವರಿಗೆ ವರ್ಕಿಂಗ್ ಇರ್ತದೆ ಅವರ ಆಫೀಸಲ್ಲಿ, ಇವರಿಗೆ ಮಾತ್ರ ಇವತ್ತು ರಜೆ. ಹಾಗಾಗಿ ಕಾಲ್ಸ್ ಎಲ್ಲ ಬರ್ತಾ ಇರ್ತದೆ. ಸೊ ಅವರು ಅಟೆಂಡ್ ಮಾಡ್ತಾಯಿದ್ರು. ನಮಗೆ ಅಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಕೆಲವು ಇಷ್ಟ ಆದದ್ದಿತ್ತು, ಪ್ರೈಸ್ ಸ್ವಲ್ಪ ಅದು ಕಾಸ್ಟ್ಲಿ ಅಂತ ಅನ್ನಿಸ್ತು. ಹಾಗೆ ಬೇರೊಂದು ಕಡೆ ನೋಡುವ ಅಂತೇಳಿ ಅಲ್ಲಿ ಹೋಗಲಿಕ್ಕಿದೆ. ಅದಕ್ಕಿಂತ ಮೊದಲು ನಾವಿಲ್ಲಿ ಬಟ್ಟೆ ತಗೊಳ್ಳುವ ಅಂತ ಹೇಳಿ ಇನ್ಸಿಟಿ ಅಂತ ಒಂದು ಇದಿದೆ, ಶಾಪ್ ಇದೆ, ಇದು ಮಾಲ್ ಇದೆ, ಅಲ್ಲಿಗೆ ಬಂದ್ವಿ. ಬಹರೇನ್ನಲ್ಲಿದ್ದವರಿಗೆಲ್ಲ ಗೊತ್ತಿರ್ತದೆ, ಇಲ್ಲಿ ಒಳ್ಳೆ ಕ್ವಾಲಿಟಿ ಎಲ್ಲ ಚೆನ್ನಾಗಿರ್ತದೆ ಬಟ್ಟೆದೆಲ್ಲ. ಹಾಗೆ ನಾನು ಇದು ಫಸ್ಟ್ ಟೈಮ್ ಇಲ್ಲಿ ಬಂದದ್ದು. ಮೊದಲು ನನ್ನ ಹಸ್ಬೆಂಡಿಗೆಲ್ಲ ಟೀ ಶರ್ಟ್ ಎಲ್ಲ ನೋಡಿ ಆಯಿತು. ಈಗ ಸಣ್ಣ ಮಕ್ಕಳದ್ದು ಬಟ್ಟೆ ಎಲ್ಲ ತಗೊಳ್ಳುವ ಅಂತ ಈ ಕಡೆ ಸೆಕ್ಷನಿಗೆ ಬಂದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು ಇಲ್ಲಿ. ಹಾಗೆ ಇಲ್ಲೆಲ್ಲ ತಿರುಗಾಡಿ ಇನ್ನು ನನಗೂ ಬಟ್ಟೆ ತಗೊಳ್ಳಿಕ್ಕಿದೆ. ಹಾಗೆ ಎಲ್ಲ ಪರ್ಚೇಸ್ ಎಲ್ಲ ಇದೆ ಇಲ್ಲಿ ಸುಮಾರು. ಹಾಗೆ ದಿಶಾನಿಗೆ ಇವತ್ತು ಸ್ಕೂಲ್ ಇದ್ದದ್ದು ನಮಗೆ ಸ್ವಲ್ಪ ಒಳ್ಳೆಯದಾಯಿತು ಅಂತಲೇ ಅನ್ನಿಸ್ತು. ಯಾಕಂದರೆ ಅವನು ಸ್ವಲ್ಪ ಪರ್ಚೇಸ್ ಮಾಡ್ತಾ ಇರುವಾಗಲೇ ಸಾಕು ಹೋಗುವ ಅಂತಲೇ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಹಾಗಾಗಿ ಇವತ್ತು ಲಾಸ್ಟ್ ವರ್ಕಿಂಗ್ ಡೇ, ಅಂದರೆ ಸ್ಕೂಲ್ ಅವರಿಗೆ ಇವತ್ತು ಲಾಸ್ಟ್ ಡೇ. ಇನ್ನು ಹಾಲಿಡೇ ಎಲ್ಲ ಸ್ಟಾರ್ಟ್ ಆಗ್ತದೆ. ಅವನನ್ನು ಬಿಟ್ಟು ಈಗ ಇನ್ನು ಇಲ್ಲಿ ಬಂದರೆ ಮಾತ್ರ ನಮಗೆ ತುಂಬ ಟೈಮ್ ಇಲ್ಲೇ ಹೋಯಿತು. ಬಟ್ಟೆ ಶಾಪಿಗೆ ಬಂದರೆ ಹಾಗೆ ಅಲ್ವಾ, ಶೂಸ್ ಎಲ್ಲ ಇದೆ, ಒಳ್ಳೆ ಆಫರ್ ಕೂಡ ನಡೀತಾ ಇತ್ತು ಇಲ್ಲಿ. ಹಾಗೆಲ್ಲ ಪರ್ಚೇಸ್ ಮಾಡಿ ಇನ್ನು ಮನೆಗೆ ಎಲ್ಲ ಪರ್ಚೇಸ್ ಆಗುವಾಗ ನಮ್ಮದು ಸಂಜೆ ಆಯಿತು. ಹಾಗೆ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಸಾಗಲಿಲ್ಲ. ಮಧ್ಯಾಹ್ನ ಒಂದ್ಸಲ ಮನೆಗೆ ಬಂದ್ವಿ, ಊಟ ಎಲ್ಲ ಮಾಡಿ ಮತ್ತೆ ಹೊರಟದ್ದು. ಅಂದರೆ ಈಗ ರಂಜಾನ್ ಟೈಮ್ ಅಲ್ಲ, ಹೊರಗಡೆ ಎಲ್ಲ ಏನು ತಿನ್ನಲಿಕ್ಕಿಲ್ಲ ನಾವು. ಹಾಗೆಲ್ಲಾಗಿ ಈಗ ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇದ್ದೇನೆ. ನಾವು ಏನೆಲ್ಲ ತಗೊಂಡ್ವಿ ಅಂತೇಳಿ ನಾನು ತೋರಿಸ್ತೇನೆ ನಿಮಗೆ. ಹಾಗೆ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತಿದ್ರೆ ಅಲ್ಲ, ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟಿನ್ಯೂ ಮಾಡಿ ಅಂತ ಹೇಳ್ತೇನೆ. ಈಗ ನಾವು ಮನೆಯಿಂದ ಹೊರಡುವಾಗ ಹೇಗೆ ಮನೆಯವರ ಹತ್ರ ಎಲ್ಲ ಹೇಳಿ ಹೋಗ್ತೇವ, ಮತ್ತು ಬಂದಮೇಲೆ ಹೇಗೆ ತಂದದನ್ನೆಲ್ಲ ಅವರಿಗೆ ತೋರಿಸ್ತೇವಲ್ಲ, ಹಾಗೆಯೇ ನಾನು ನಿಮಗೆ ತೋರಿಸ್ತಿರೋದಷ್ಟೇ. ಓಕೆ, ಸೊ ಇದರಲ್ಲಿ ಮಕ್ಕಳ ಬಟ್ಟೆ ಸ್ವಲ್ಪ ಜಾಸ್ತಿ ಉಂಟು. ಮತ್ತು ಪ್ರತಿ ಸಲ ಅಂದ್ಕೊಳ್ಳೋದು ನಾವು, ಈ ಸಲ ಏನು ಬೇಡ, ಚಾಕ್ಲೇಟ್ಸ್ ಮಾತ್ರ ತಗೊಂಡು ಹೋಗುವ, ಎಲ್ಲ ಊರಲ್ಲಿ ಸಿಗ್ತದಲ್ಲ, ಮತ್ತು ಯಾಕೆ ಸುಮ್ಮನೆ ಇಲ್ಲಿ ಡಬಲ್ ರೇಟ್ ಎಲ್ಲ ಕೊಟ್ಟು ತಗೊಂಡು ಹೋಗುದು ಅಂತ. ಬಟ್ ಒಂದ್ಸಲ ಪರ್ಚೇಸ್ ಅಂತ ಹೋಗುವಾಗ ಅವರಿಗೆ ತಗೊಳ್ಳುವ ಇವರಿಗೆ ತಗೊಳ್ಳುವ ಅಂತ ಹೇಳಿ, ಮತ್ತೆ ನಾವು ಯಾವಾಗಲೂ ತಗೊಂಡು ಹೋಗೋದನ್ನು ಅದನ್ನು ಸ್ಕಿಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರ ಜೊತೆಗೆ ಕೆಲವೊಂದು ಆ್ಯಡ್ ಆನ್ ಆಗಿರ್ತದೆ. ಹಾಗೆಲ್ಲ ಆಗಿ ಇವತ್ತು ಬಂದ್ವಿ. ಮತ್ತು ಕೊಡೋದ್ರಲ್ಲಿ ಇರುವಂತಹ ಖುಷಿ ನಮಗೆ ತಗೊಳ್ಳೋದ್ರಲ್ಲಿ ಇರೋದಿಲ್ಲ ಅಂತ ಹೇಳ್ತೇವಲ್ಲ, ಅದು ನಿಜ ಕೂಡ ಹೌದು. ಹಾಗೆಲ್ಲ ಈಗ ತೋರಿಸ್ತೇನೆ ನಾನು ನಿಮಗೆ ಏನೆಲ್ಲ ತಗೊಂಡ್ವಿ ಅಂತ ಹೇಳಿ. ನೋಡಿ, ಇದೊಂದು ಮಗು ಇದು ಬಟ್ಟೆ. ಓಕೆ, ಇದು ಸ್ವಲ್ಪ ಸಿಂಪಲ್ ಬಟ್ಟೆ, ಒಂದು ಸಿಂಪಲ್ ಆದಂತಹ ಫ್ರಾಕ್ ಅಲ್ಲ ಇದು, ಫ್ರಾಕ್ ಇದು. ಓಕೆ, ಇದೊಂದು ಪಿಂಕ್ ಕಲರ್. ಸ್ವಲ್ಪ ಅಲ್ಲಿ ಇಮೇಜಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಾ ಉಂಟು, ಸ್ವಲ್ಪ ಡಾರ್ಕ್ ಉಂಟಿದು ಅಲ್ಲಿ ಕಾಣೋದಕ್ಕಿಂತ. ಬ್ಯಾಕ್ ಸೈಡಲ್ಲಿ ಹೀಗೆ ಜಿಪ್ ಕೂಡ ಉಂಟೊಂದು. ಮತ್ತು ಇಲ್ಲಿ ಕಟ್ಲಿಕ್ಕೆಲ್ಲ ಸಣ್ಣ ಮಗುವಿಗೆ ತಗೊಂಡದ್ದು. ಓಕೆ, ಒಂದು 7-8 ಮಂತ್ಸ್ ಇದ ಮಗುವಿಗೆ. ಓಕೆ, ಇದೊಂದಾಯ್ತಲ್ಲ. ನೆಕ್ಸ್ಟ್ ಸ್ವಲ್ಪ ಬಟ್ಟೆನೇ ಜಾಸ್ತಿ ತೆಕ್ಕೊಂಡಿದ್ದೇವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದು ಕೂಡ ಅದೇ ಏಜಿನ ಮಗುವಿಗೆ, 8 ಮಂತ್ಸ್ ಮಗುವಿಗೆ. 8 to 1 year ವರೆಗೆ ಹಾಕ್ಬೋದು ಇದು ಬಟ್ಟೆ. ಸ್ವಲ್ಪ ಗ್ರ್ಯಾಂಡ್ ಉಂಟಿದು. ನೋಡಿ, ಇಲ್ಲಿ ಕೂಡ ಇದು ಚೆನ್ನಾಗಿದೆ ನೋಡಿ.
ಈ ಮುತ್ತು ಮುತ್ತು ಥರ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ನೋಡಿ ಈ ಥರ ಇದೆ. ಸ್ಲೀವ್ಲೆಸ್, ಹಾಫ್ ಸ್ಲೀವ್ ಅಲ್ಲ, ಸ್ಲೀವ್ಲೆಸ್. ಇದು ಸ್ವಲ್ಪ ಇದೆ ಅಷ್ಟೇ ಇಲ್ಲಿ. ಮತ್ತು ಬ್ಯಾಕ್ ಕೂಡ ಒಂದು ಜಿಪ್ ಇದೆ. ಸೊ ಕ್ಯೂಟ್ ಆಗಿದೆ. ಇದು ಸ್ಕೈ ಬ್ಲೂ ಕಲರ್, ಚೆನ್ನಾಗಿದೆ. ಓಕೆ, ಇದರಲ್ಲಿ ಕೆಲವು ನಾವು ಊರಿಗೆ ಅಂತ ತಗೊಂಡ್ವಿ, ಕೆಲವು ನಮಗೆ ಅಂತ ತಗೊಂಡದ್ದು ಸಹ ಇದೆ. ತೋರಿಸ್ತೇನೆ ನಾನು ಎಲ್ಲ. ಇದು ಒಂದು ಬಟ್ಟೆ ನೋಡಿ, ಇದು ಫುಲ್ ಸ್ಲೀವ್ ಇದ್ದು ಒಂಥರ ಸ್ವೆಟರ್ ಥರ ಇದೆ. ಇದು ಸ್ವಲ್ಪ ದಪ್ಪ ಇದೆ, ಮೆಟೀರಿಯಲ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ. ಅದಕ್ಕೊಂದು ಪ್ಯಾಂಟ್ ಕೂಡ ಇದೆ, ನೈಟ್ ವೇರ್ ಥರ ಯೂಸ್ ಮಾಡ್ಬೋದು. ಇದು ಪ್ಯಾಂಟ್ ತುಂಬ ಲೆಂತಿಯಾಗಿದೆ. ಒಂದು ಎಷ್ಟು 8-9 ವರ್ಷದ ಮಕ್ಕಳಿಗೆ ಆಗುವಂಥದ್ದು. ಇದು ಚೆನ್ನಾಗಿದೆ ನೋಡಿ. ಈ ಥರ ಡಿಸೈನ್ ಚಳಿ ಟೈಮಲ್ಲೆಲ್ಲ ಹಾಕಲಿಕ್ಕೆ ತುಂಬ ಒಳ್ಳೆಯದಿದು. ಈಗ ಸೆಕೆ ಅಲ್ಲ ಊರಲ್ಲಿ, ಇನ್ನು ಮಳೆ ಟೈಮಲ್ಲಿ ಆ ಚಳಿ ಇರ್ತದಲ್ಲ, ಆಗೆಲ್ಲ ತುಂಬ ಒಳ್ಳೆಯದಿದು. ಇದು ನಾವು ಊರಿಗೆ ಕೊಂಡೋಗ್ಲಿಕ್ಕೆ ಅಂತಲೇ ತಗೊಂಡದ್ದು ಈ ಬಟ್ಟೆ. ಈ ಥರ ಗ್ರೇ ಕಲರ್ ಪ್ಯಾಂಟ್. ಓಕೆ, ಇದೊಂದು ನನಗೆ ತಗೊಂಡದ್ದು. ಇದು ಮಿಡಿ ಗೌನ್ ಅಂತ. ಇದು ತುಂಬ ಚೆನ್ನಾಗಿದೆ. ಈ ಥರ ಉಂಟು, ಕಾರ್ಟೂನ್ ಇದ್ದು ಪಿಕ್ಚರ್ಸ್ ಅಂತ. ಇದರಲ್ಲಿ ಪಿಂಕ್ ಕಲರ್. ಈ ಸಲ ನಾವು ಇಷ್ಟು ಬಟ್ಟೆ ತಗೊಂಡದ ಅಂತ. ಲಾಸ್ಟ್ ಇಯರ್ ಎಲ್ಲ 1-2 ಬಟ್ಟೆ ಮಾತ್ರ ತಗೊಳ್ತಿದ್ವಿ, ಬಟ್ ಈ ಸಲ ಸ್ವಲ್ಪ ಬಟ್ಟೆನೇ ಜಾಸ್ತಿ ಆಗಿದ್ದು ತಗೊಂಡದ್ದು. ಹಾಗೆ ನಮ್ದು ಟೈಮ್ ಹೋಯ್ತು ಇವತ್ತು ಈ ಸಲ. ಮತ್ತೆ ಇದು ನನ್ನ ಹಸ್ಬೆಂಡ್ ತಗೊಂಡದ್ದು ಟೀ ಶರ್ಟ್. ಏನು ಕಲರ್ ಗೊತ್ತಾ? ಐಸ್ ಕ್ರೀಮ್ ಕಲರ್ ಥರ ಕ್ರೀಮ್ ಕಲರ್. ಅಲ್ಲಿ ಸ್ವಲ್ಪ ವೈಟ್ ಥರ ಕಾಣಿಸ್ತಾ ಉಂಟು ವಿಡಿಯೋದಲ್ಲಿ, ಬಟ್ ಇದು ಕ್ರೀಮ್ ಕಲರ್ ಆಗಿ ಹಾಫ್ ಸ್ಲೀವ್ ಟೀ ಶರ್ಟ್. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಸೂಟ್ ಆಗ್ತದೆ ಇದು ನೋಡಿ. ಜೀನ್ಸಿಗೆಲ್ಲ ಬಾರಿ ಒಳ್ಳೇದಿದು. ನಾವು ಮತ್ತೆ ಊರಿಗೆ ಹೋಗುವಾಗ ಒಂದ್ಸಲ ಪರ್ಚೇಸ್ ಮಾಡೋದು, ಮತ್ತೆ ಹಾಗೆಲ್ಲ ಮಿಡ್ಲಲ್ಲಿ ಏನು ಅಗತ್ಯ ಇದ್ರೆ ಮಾತ್ರ ಪರ್ಚೇಸ್ ಹೋಗೋದು, ಇಲ್ಲಾಂದ್ರೆ ಏನು ಇಲ್ಲ. ಇಲ್ಲಿ ಅಷ್ಟು ನಾವು ಬಟ್ಟೆ ಎಲ್ಲ ತಗೊಳ್ಳೋದು ಕಮ್ಮಿ, ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಅಂತ ಹೇಳಿ ಮತ್ತೆ ಊರಿಗೆ ಹೋಗುವ ಒಂದ್ಸಲ ಪರ್ಚೇಸ್ ಮಾಡ್ತೇವೆ ಹೆಚ್ಚಾಗಿ. ಮತ್ತೆ ಇದೊಂದು ನೋಡಿ, ಇದೊಂದು ಗಿಫ್ಟ್ ಕೊಡ್ಲಿಕ್ಕೆ ಅಂತೇಳಿ. ಇದು ಜೀನ್ಸ್ ಪ್ಯಾಂಟ್ ಮತ್ತೆ ಅದಕ್ಕೊಂದು ಟೀ ಶರ್ಟ್ ತೋರಿಸ್ತೇನೆ ನೋಡಿ. ಫುಲ್ ಸ್ಲೀವ್ ಟೀ ಶರ್ಟ್, ಫುಲ್ ಸ್ಲೀವ್ ನೋಡಿ ಟೀ ಶರ್ಟ್. ಇದು ಫುಲ್ ಸ್ಲೀವ್ ಪಿಂಕ್ ಕಲರ್ ಇದೆ. ಇದು ಅಲ್ಲಿ ಸ್ವಲ್ಪ ಲೈಟ್ ಕಾಣಿಸ್ತಾ ಉಂಟು, ಇಲ್ಲಿ ಸ್ವಲ್ಪ ಡಾರ್ಕ್ ಇದೆ ನಿಜವಾಗಿದ್ದು. ಈ ತರ ಇದೆ ಫ್ರಂಟ್ ಅಲ್ಲಿ ಡಿಸೈನ್. ಬ್ಯಾಕ್ ಈ ತರ ಪ್ಲೇನ್ ಇದೆ. ಸೊ ಇದಕ್ಕೆ ಇದು ಸೂಟ್ ಆಗ್ತದೆ ನೋಡಿ, ಸೂಟ್ ಆಗ್ತಾ ಉಂಟು. ಓಕೆ, ಈಗ ನೆಕ್ಸ್ಟ್ ತೋರಿಸ್ತೇನೆ. ನೆಕ್ಸ್ಟ್ ಇದು ನೋಡಿ, ನನಗೆ ಅಂತ ತಗೊಂಡದ್ದು. ತುಂಬ ಚೆನ್ನಾಗಿದೆ. ಓಕೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಜೀನ್ಸಿಗೆ ಹಾಕ್ಬೋದು, ಜೀನ್ಸ್ ಟಾಪ್ ಇದು. ಓಕೆ, ಜೀನ್ಸ್ ಟಾಪ್ ಜೀನ್ಸಿಗೆ ಹಾಕ್ಬೋದು, ಮತ್ತು ಈ ಪ್ಲಾಜೋ ಪ್ಯಾಂಟ್ ಉಂಟಲ್ಲ ಅದಕ್ಕೆಲ್ಲ ಹಾಕ್ಬೋದು ನೋಡಿ. ಕೈ ಈ ಥರ ಉಂಟು ಇದರದ್ದು. ಇಲ್ಲೊಂದು ಕೆಳಗಡೆ ಒಂದು ಬಟನ್ ಕೂಡ ಕೊಟ್ಟಿದ್ದಾರೆ, ಹಾಗೆ ನಮಗೆ ಲೂಸ್ ಆಗಲಿಕ್ಕೆಲ್ಲ ಇಲ್ಲ. ಇದು ಬೇಕಾದ್ರೆ ಸ್ವಲ್ಪ ಟೈಟ್ ಕೂಡ ಮಾಡಿಸ್ಬೋದು, ಬಟ್ ಇದು ನನಗೆ ಓಕೆ ಸರಿಯಾಗಿ ಆಗ್ತದೆ. ಇದು ಬಟನ್ ಹಾಕಿದರೆ ಸರಿ ಆಗ್ತದೆ. ಇಲ್ಲಿ ಕೆಳಗಡೆ ಫುಲ್ ಸ್ಲೀವ್ ಇದ್ದು. ಇದು ಮಾತ್ರ ಈ ಡಿಸೈನ್ ಚೆನ್ನಾಗಿದೆ ನೋಡಿ. ಈ ಥರ ಇದು ಸೂಪರ್ ಆಗಿದೆ. ಇದೇ ಒಂಥರ ಲುಕ್ ಕೊಡ್ತದೆ ಈ ಡ್ರೆಸ್ಸಿಗೆ. ನಾನು ಹಾಕಿ ಕೂಡ ಹಾಕ್ತೇನೆ, ಇಮೇಜ್ ಹಾಕ್ತೇನೆ ಇದರಲ್ಲಿ ನೋಡಿ. ಈ ಥರ ಇದು ಫ್ರಂಟ್ ನೆಕ್ ಈ ಥರ ಇದೆ, ಮತ್ತು ಬ್ಯಾಕ್ ಡಿಸೈನ್ ಈ ಥರ. ಬ್ಯಾಕ್ ಡಿಸೈನ್ ನೋಡಿ ಈ ಥರ ಉಂಟು. ಓಕೆ, ಇದು ಕೂಡ ತುಂಬ ಚೆನ್ನಾಗಿದೆ. ಇದು ತುಂಬ ಇಷ್ಟ ಆಯ್ತು ನನಗೆ, ಅದಕ್ಕೆ ತಗೊಂಡೆ ನಾನು. ಯಾವಾಗಲೂ ನಾವು ಜಾಸ್ತಿ ಪರ್ಫ್ಯೂಮ್ ತಗೊಂಡು ಹೋಗ್ತೇವೆ, ಬಟ್ ಈ ಸಲ ಒಂದೇ ಬಾಕ್ಸ್. ಈ ಸಲ ಯಾರು ಹಾಗೆ ಕೇಳಿದ್ದಿಲ್ಲ, ಮತ್ತು ಮನೆಗೇನೆ ಇರಲಿ ನಮ್ಮದು ಇಲ್ಲಿ ಪರ್ಫ್ಯೂಮ್ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಒಂದು ಬಾಕ್ಸ್ ತಗೊಂಡ್ವಿ. ಒಬ್ರು ನನ್ನ ಫ್ರೆಂಡ್ ಹೇಳಿದ್ರು ಒಳ್ಳೇದುಂಟು ಅಂತ ಹೇಳಿ, ಒಂದು ಬಾಕ್ಸಲ್ಲಿ ಈ ಥರ ಸಿಗ್ತದೆ ಚೆನ್ನಾಗಿದೆ ಅಂತ. ಬಟ್ ನಾವು ಟ್ರೈ ಮಾಡಲಿಲ್ಲ, ನೋಡ್ಬೇಕು. ಇದರಲ್ಲಿ ವುಮೆನ್ಸ್ ಇದ್ದಿದೆ ಮತ್ತು ವುಮೆನ್ ಇದೆ ಅಲ್ಲ, ಮೋಸ್ಟ್ಲಿ ಬ್ಲ್ಯಾಕ್ ಅದು ಮೆನ್ಸಾ ಏನೋ ಆ ಥರ ನೋಡ್ಬೇಕು ಹೇಗಿದೆ.
ಪರ್ಫ್ಯೂಮ್ ಅಂತ ಹೇಳಿ ನೋಡ್ಬೇಕಷ್ಟೇ ಓಪನ್ ಮಾಡಿ. 6 ಇದೆ ಇದರಲ್ಲಿ, ಟೋಟಲ್ 6 ಇದೆ. ಅವನು ತುಂಬ ದಿನದಿಂದ ಹೇಳ್ತಾ ಇದ್ದ ಲೈಟ್ ಶೂ ಅಂತ ಹೇಳಿ. ಮೆಟೀರಿಯಲ್ ಇದು ನೋಡುವಾಗ ತುಂಬಾ ಚೆನ್ನಾಗಿದೆ, ಅಷ್ಟು ಪಕ್ಕ ಏನು ಹಾಳಾಗ್ಲಿಕ್ಕಿಲ್ಲ, ಇದು ಗಟ್ಟಿ ಉಂಟು ಸಹ. ಓಕೆ, ಬಟ್ ಚೆನ್ನಾಗಿದೆ ಇದು, ಬೇರೆ ಶೂಗೆಲ್ಲ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ನೋಡಿ, ತುಂಬಾ ಚೆನ್ನಾಗಿದೆ. ಮತ್ತೆ ಇನ್ನೊಂದು ಅಂದ್ರೆ ಅದು ತೋರಿಸ್ಬೇಕು ಅಂತ ಏನಿಲ್ಲ, ಬಟ್ ನಾನು ಜಸ್ಟ್ ಇದೆಲ್ಲ ಊರಲ್ಲಿ ಸಿಗುವಂಥದ್ದು, ಬಟ್ ನಾವು ತಗೊಂಡು ಹೋಗ್ತೀವಿ ಈ ಥರ ಬಾಕ್ಸ್. ಇನ್ನೊಂದಿದೆ, ಇನ್ನೊಂದು ಈ ಥರ, ಇದು ಇಷ್ಟು ಪರ್ಚೇಸ್ ಇಲ್ಲ, ಎಲ್ಲ ಆಯಿತು ನಮ್ಮದು ಆಲ್ಮೋಸ್ಟ್. ಮತ್ತೆ ಎಲ್ಲರೂ ಇಷ್ಟಪಡುವಂತಹ ಚಾಕ್ಲೇಟ್ಸ್ ಒಂದು ಬೇಕೇ ಬೇಕಾಗ್ತದೆ ನಮಗೆ. ಇದರಲ್ಲಿ ಇದು ಅರೇಬಿಯನ್ ಡಿಲೈಟ್ಸ್ ಅಂತ ಇದೊಂದು, ಮತ್ತು ಇದೊಂದು ಚಾಕ್ಲೇಟ್. ಇದೆಲ್ಲ ನಾವು ಟ್ರೈ ಮಾಡಿದ್ದೇವೆ, ಇಲ್ಲಿ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ ನಾವು ತಗೊಂಡದ್ದು. ಊರಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ, ಇದೆಲ್ಲ ಕೆಲವೊಂದಷ್ಟು ಸಿಗ್ಲಿಕ್ಕಿಲ್ಲ ಇದೆಲ್ಲ. ಮತ್ತು ಇದು ಕೂಡ ತುಂಬ ಚೆನ್ನಾಗಿದೆ, ಒಂಥರ ಕ್ಯಾಡ್ಬರಿ ಡೈರಿ ಮಿಲ್ಕ್ ಆ ಥರ ಟೇಸ್ಟು, ಬಟ್ ಅದಕ್ಕಿಂತ ಸಹ ತುಂಬ ಚೆನ್ನಾಗಿದೆ. ನಟ್ಸ್ ಎಲ್ಲ ಹಾಕಿ ಒಳ್ಳೇದುಂಟು ಈ ಚಾಕ್ಲೇಟ್. ಇದರಲ್ಲಿ 2 ಉಂಟು. ಈಗ ಒಂದೊಂದ್ಸಲ ಆಫರ್ ಬರ್ತದೆ, ಬಟ್ ಇದು ನಾವು ಹೆಚ್ಚಾಗಿ ಕೊಂಡೋಗ್ತೇವೆ. ಇದೊಂದು ಇದ್ದೇ ಇರ್ತದೆ. ಮತ್ತು ಇದೊಂದು ತಗೊಂಡು ನಿನ್ನೆ, ಅಂದರೆ ಇದು ಮೇಡ್ ಇನ್ ಬೇರೆ ಯಾವುದೋ ಕಂಟ್ರಿ, ಇದು ಇಂಡಿಯಾ ಎಲ್ಲ ಬೇರೆ ಕಂಟ್ರಿ ಮೋಸ್ಟ್ಲಿ. ಇದು ಟರ್ಕಿ ಇದ್ದಿದ್ದು, ಓಕೆ, ಟರ್ಕಿ ಇದು. ಇದೊಂದಿದೆ, ಮತ್ತು ಇದು ಕೂಡ ಒಳ್ಳೆಯದಾಗ್ತದೆ, ಚೆನ್ನಾಗಿದೆ. ಬ್ಯಾಗ್, ಒಂದು ಲಗೇಜ್ ಬ್ಯಾಗ್ ತಗೊಂಡಿದ್ವಿ. ಅಂದರೆ ಸುಮಾರು ಲಾಸ್ಟ್ ಇಯರ್ ಕೂಡ ಒಂದ್ಸಲ ಅಂದ್ಕೊಂಡ್ವಿ, ನಮಗೆ ಬರುವಾಗೆಲ್ಲ ಸ್ವಲ್ಪ ಶಾರ್ಟೇಜ್ ಆಯಿತು, ಬ್ಯಾಗ್ ಎಲ್ಲ ಬೇಕಾಗಿತ್ತು. ಅಂದರೆ ಸಣ್ಣ ಬ್ಯಾಗಲ್ಲೆಲ್ಲ ಇಟ್ಕೊಂಡು ಬರೋದಕ್ಕಿಂತ 2 ದೊಡ್ಡ ಬ್ಯಾಗ್ ಉಂಟು ಮೇನ್ ಲಗೇಜ್. ಬಟ್ ಈಗ ದಿಶಾನ್ಗೆ ಕೂಡ ವೇಟ್ಸ್ ಇದಿದೆ ಅಲ್ಲ, 30 kg ಅಷ್ಟು ವೇಟ್ಸ್ ಅವನಿಗೆ ತಗೊಂಡು ಬರ್ಬೋದು ನಾವು. ಹಾಗಾಗಿ ಒಂದು ಬ್ಯಾಗ್ ನಮಗೆ ಬೇಕಿತ್ತು. ಹಾಗೆ ಊರಲ್ಲಿ ಅಂದ್ಕೊಂಡು ಇಲ್ಲೇ ತಗೊಳ್ಳುವ ಅಂತ, ಬಟ್ ಇಲ್ಲಿ ತಗೊಂಡದ್ದು ಒಳ್ಳೇದೇ ಆಯಿತು. ಇಲ್ಲಿ ಸ್ವಲ್ಪ ಪ್ರೈಸ್ ವರ್ತಿದೆ, ಊರಲ್ಲಿ ಕಂಪೇರ್ ಮಾಡಿದರೆ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ. ನಾನು ಅವತ್ತೊಂದ್ಸಲ ಚೆಕ್ ಮಾಡಿದೆ, ಒಂದು ಸಣ್ಣ ಬ್ಯಾಗಿಗೆ 1000 ರೂಪೀಸ್ ಎಷ್ಟೋ ಕೊಟ್ಟಿದ್ವಿ. ಬಟ್ ಈ ಬ್ಯಾಗಿಗೆ ಇದು ವರ್ತ್, ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತೋರಿಸ್ತೇನೆ ಒಂದು ನಿಮಿಷ ನೋಡಿ. ಇದೇ ಬ್ಯಾಗ್, ಅದು ಲೈಟ್ ವೆಯ್ಟ್ ಇದೆ. ಓಕೆ, ಇದು ದೊಡ್ಡ ಬ್ಯಾಗ್, ಮೇನ್ ಲಗೇಜ್ ಅಂತಾರ ನೋಡಿ, ಈ ಥರ ಕಾಣಿಸ್ತದಲ್ವಾ, ಇಷ್ಟು. ಅಂದರೆ ಸ್ವಲ್ಪ ಎತ್ತಲಿಕ್ಕೆ ಕಷ್ಟ ಆಗ್ತದೆ, ಬಟ್ ಓಕೆ, ಒಂದು ದೊಡ್ಡ ಬ್ಯಾಗ್ ಇದು. ಒಂದು 20-25 kg ಅಷ್ಟು ನಾವು ಇದರಲ್ಲಿ ಹಾಕ್ಬೋದು. ಅಂದರೆ 2 ಫ್ರಂಟಲ್ಲಿ ಒಂದು ಜಿಪ್ಪು, ಬ್ಯಾಕಲ್ಲಿ ಹಾಗೆಲ್ಲ ಜಿಪ್ ಇದೆ ನೋಡಿ. ಇಲ್ಲೊಂದಿದೆ ಜಿಪ್ಪು, ಇದೊಂದು ಸಣ್ಣ ಜಿಪ್ಪು, ಹಾಗೆಯೇ ಮೇನ್ ಜಿಪ್ಪು, ಮತ್ತು ಇಲ್ಲಿ ಲಾಕ್ ಎಲ್ಲ ಮಾಡ್ಬೋದು ನಾವು ಹಾಗೆ. ಮತ್ತು ಇದು ಸ್ವಲ್ಪ ದೊಡ್ಡದು ಮಾಡಲಿಕ್ಕೆ ಆಗ್ತದೆ, ಎನ್ಲಾರ್ಜ್ ಮಾಡಲಿಕ್ಕೆ ಕೂಡ ಆಗ್ತದೆ. ಇಲ್ಲಿ ಯಾವುದೋ ಒಂದು ಜಿಪ್ಪು ತೆಗೆದ್ರೆ ಎನ್ಲಾರ್ಜ್ ಮಾಡಲಿಕ್ಕೆ ಸಹ ಇಲ್ಲಿ ಆಪ್ಷನ್ ಉಂಟು ನೋಡಿ. ಸ್ವಲ್ಪ ಬ್ಯಾಗನ್ನು ದೊಡ್ಡದು ಮಾಡಲಿಕ್ಕೆ ಸಾಕ್ತದೆ ಇದು, ಈ ಜಿಪ್ಪನ್ನು ಫುಲ್ಲು ತೆಗೆದ್ರೆ. ಹಾಗೆ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು.